ಒಳಗೆ ಸಾಕಷ್ಟು ಹೊತ್ತಿನ ಪ್ರಯಾಣದ ನಂತರ 5 ಸ್ನೇಹಿತರು ಕೊನೆಗೂ ಒಂದು ಹಳೆಯ ಹೋಮ್ಸ್ಟೇ ಮುಂದೆ ತಲುಪುತ್ತಾರೆ. ಸೂರ್ಯ ಅಸ್ತಮಿಸುತ್ತಿರುತ್ತಾನೆ. ಸುತ್ತಲೂ ಭಯಾನಕವಾದ ಶಾಂತಿ. ಮನೆ ನೋಡಿದ್ರೆ ಸ್ವಲ್ಪ ವಿಚಿತ್ರವಾಗಿರುತ್ತದೆ. ಹಳೆಯ ಗೋಡೆಗಳು ಬಣ್ಣ ಉದುರಿದಂತಿದ್ದು ಸುತ್ತಲೂ ದೊಡ್ಡ ಮರಗಳು. ಕಾರ್ತಿಕ್ ತುಂಬಾ ಎಕ್ಸೈಟೆಡ್ ಆಗಿ ಫೈನಲಿ ಅಡ್ವೆಂಚರ್ ಸ್ಪಾಟ್ ಎಂದು ಹೇಳುತ್ತಾನೆ. ಆದರೆ ದೀಪ್ತಿ ಸ್ವಲ್ಪ ಅನೀಸಿಯಾಗಿ ಈ ಪ್ಲೇಸ್ ಸೇಫ್ ಆಗಿರುತ್ತಾ ಎಂದು ಕೇಳುತ್ತಾಳೆ. ರಾಹುಲ್ ಅದನ್ನು ಲೈಟ್ ಆಗಿ ತೆಗೆದುಕೊಂಡು ಚಿಲ್, ಇದು ಜಸ್ಟ್ ಓಲ್ಡ್ ಹೌಸ್ ಎಂದು ಹೇಳುತ್ತಾನೆ. ಅವರು ಒಳಗೆ ಹೋಗುತ್ತಿದ್ದಂತೆ ಅಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಕಾಣಿಸುತ್ತಾಳೆ. ಅವಳು ನಿಧಾನವಾಗಿ ಅವರನ್ನು ನೋಡುತ್ತಾ ಒಂದು ಮಾತು ಹೇಳುತ್ತಾಳೆ. ರಾತ್ರಿ 12 ನಂತರ ಮೇಲ್ಮಹಡಿಗೆ ಹೋಗಬೇಡಿ. ಒಂದು ಕ್ಷಣ ಎಲ್ಲರೂ ಮೌನವಾಗುತ್ತಾರೆ. ಆದರೆ ತಕ್ಷಣ ರಾಹುಲ್ ನಗುತ್ತಾ ಕ್ಲಾಸಿಕ್ ಹಾರರ್ ಡೈಲಾಗ್ ಎಂದು ಜೋಕ್ ಮಾಡುತ್ತಾನೆ. ಟೆನ್ಷನ್ ಸ್ವಲ್ಪ ಕಡಿಮೆಯಾಗುತ್ತದೆ. ಆದರೆ ಅಂಜಲಿ ಮುಖದಲ್ಲಿ ಇನ್ನೂ ಡೌಟ್ ಕಾಣಿಸುತ್ತದೆ. ಅವರು ತಮ್ಮ ತಮ್ಮ ರೋಸ್ಗೆ ಹೋಗಿ ಸೆಟಲ್ ಆಗುತ್ತಾರೆ. ಮನೆ ಒಳಗೆ ಲೈಟಿಂಗ್ ಕಡಿಮೆ, ಕಾರಿಡಾರ್ಸ್ ಸ್ವಲ್ಪ ಕ್ರೀಪಿ ಆಗಿ ಕಾಣಿಸುತ್ತವೆ. ಕಿರಣ್ ಮೀನ್ವೈಲ್ ವಿಡಿಯೋ ಶೂಟ್ ಮಾಡುತ್ತಾ ಗಾಯ್ಸ್, ದಿಸ್ ಪ್ಲೇಸ್ ಇಸ್ ಪರ್ಫೆಕ್ಟ್ ಫಾರ್ ವ್ಲಾಗ್ ಎಂದು ಹೇಳುತ್ತಾನೆ. ರಾತ್ರಿ ಆಗುತ್ತಾ ಎಲ್ಲರೂ ಹಾಲ್ನಲ್ಲಿ ಕೂತು ಮಾತಾಡುತ್ತಿರುತ್ತಾರೆ. ಹಠಾತ್ ಲೈಟ್ಸ್ ಫ್ಲಿಕರ್ ಆಗುತ್ತವೆ. ಕಿರಣ್ ಮೇ ಬಿ ಪವರ್ ಇಶ್ಯೂ ಎಂದು ಹೇಳುತ್ತಾನೆ. ಆದರೆ ನೆಟ್ವರ್ಕ್ ಇಲ್ಲ, ಸಿಗ್ನಲ್ ಇಲ್ಲ, ಅಟ್ಮಾಸ್ಫಿಯರ್ ಸ್ಲೋಲಿ ಸ್ಟ್ರೇಂಜ್ ಆಗುತ್ತದೆ. ಅದೇ ಸಮಯದಲ್ಲಿ ಮೇಲ್ಮಹಡಿಯಿಂದ ಹೆಜ್ಜೆಗಳ ಶಬ್ದ ಕೇಳಿಸುತ್ತದೆ. ಟಕ್ ಟಕ್ ಟಕ್. ಎಲ್ಲರೂ ಒಂದೇ ಸರಿ ಮೇಲಕ್ಕೆ ನೋಡುತ್ತಾರೆ. ದೀಪ್ತಿ ನಿಧಾನವಾಗಿ ಅಜ್ಜಿ ಹೇಳಿದ್ರಲ್ಲ ಮೇಲಿಗೆ ಹೋಗ್ಬೇಡಿ ಅಂತ ಎಂದು ಹೇಳುತ್ತಾಳೆ. ಆದರೆ ಕಾರ್ತಿಕ್ ಅದನ್ನು ಅಗ್ನೋ ಮಾಡಿ ಯಾರಾದ್ರೂ ಇದ್ದಾರೆ, ಹೋಗಿ ನೋಡೋಣ ಎಂದು ಮೆಟ್ಟಿಲು ಏರಲು ಶುರು ಮಾಡುತ್ತಾನೆ. ರಾಹುಲ್ ಕೂಡ ಫಾಲೋ ಮಾಡುತ್ತಾನೆ. ಉಳಿದವರು ಹೆಸಿಟೇಷನ್ ಜೊತೆ ಅವರ ಹಿಂದೆ ಹೋಗುತ್ತಾರೆ. ಮೇಲ್ಮಹಡಿಯ ಬಾಗಿಲು ಸ್ವಲ್ಪ ತೆರೆದಿದೆ. ಒಳಗೆ ಕತ್ತಲೆ ಮಾತ್ರ, ಆದರೆ ಯಾರೋ ಅವರನ್ನು ನೋಡುತ್ತಿರುವ ಫೀಲಿಂಗ್ ಕಣ್ಣುಗಳು. ಮೆಟ್ಟಿಲಿನ ಕೊನೆಯ ಹಂತಕ್ಕೆ ಬಂದಾಗ ಅಂಜಲಿ ಹಠಾತ್ ನಿಂತು ಬಿಡುತ್ತಾಳೆ. ವೇಟ್, ನಾವು ಎಲ್ಲರೂ ಇಲ್ಲಿದ್ದೀವಿ ತಾನೆ ಎಂದು ಕೇಳುತ್ತಾಳೆ. ರಾಹುಲ್ ತಿರುಗಿ ನೋಡಿ ಹೌದು 5 ಜನ ಎಂದು ಹೇಳುತ್ತಾನೆ. ಆದರೆ ಕಿರಣ್ ತನ್ನ ಕ್ಯಾಮೆರಾ ಸ್ಕ್ರೀನ್ ನೋಡುತ್ತಾ ಗಾಬರಿಯಾಗುತ್ತಾನೆ. ವಾದಲ್ಲಿ ಅವರು 5 ಜನ ಅಲ್ಲ, 6 ಜನ ಶ್ಯಾಡೋ ಕಾಣಿಸುತ್ತಿದೆ. ಗಾಯ್ಸ್, ಈ ವಿಡಿಯೋ ನೋಡಿ ಎಂದು ಅವನು ಕಂಪಿಸುವ ಧ್ವನಿಯಲ್ಲಿ ಹೇಳುತ್ತಾನೆ. ಎಲ್ಲರೂ ಸ್ಕ್ರೀನ್ ಕಡೆ ನೋಡುತ್ತಾರೆ. ಆದರೆ ವಿಡಿಯೋ ಸಡನ್ ಆಗಿ ಬ್ಲ್ಯಾಕ್ ಆಗುತ್ತದೆ. ಅದೇ ಸಮಯದಲ್ಲಿ ಬಾಗಿಲು ನಿಧಾನವಾಗಿ ಇನ್ನೂ ತೆರೆದುಕೊಳ್ಳುತ್ತದೆ. ಒಳಗಿಂದ ತಣ್ಣನೆಯ ಗಾಳಿ, ಕತ್ತಲಿನಲ್ಲಿ ಒಂದು ಶ್ಯಾಡೋ ಮತ್ತು ನಿಧಾನವಾದ ಧ್ವನಿ, ನೀವು ತಡವಾಗಿ ಬಂದಿದ್ದೀರಿ.